Hello children, welcome back. In today's class, we are going to learn about Onake Obowa. Children, open your Kannada textbook, page number 23, 4th chapter, Onake Obowa. Children, this is the mind map for this lesson. Onake Obowa is the topic name. In this lesson, today we are going to learn about these points. In that, first one, Chitradurga, name of the district. Karnataka is our state. Bangalore, that also district. Mysuru district. Madakari Nayaka, Hyderali, Kavalugara, watchman. Kindi, all, halu, milk, mosaru, curd, sulivu, hint, ಊಟ, meal, ಶತ್ರುಗಳು, enemies, ನುಸುಳಿ, penetrate, ತೊಂದರೆ, trouble, ಒನಕೆ, pestle, ತಲೆ, head, ಸಾಹಸ, bravery. Children, this is the picture of Onake Obowa. In this picture, Onake Obowa killed the enemies with the help of pestle. She saved the Chitradurga fort from the enemies. In today's class, we are going to learn more about Onake Obowa. Children, here we have meanings of the lesson Onake Obowa. In that, first one, Shatru, Kannada meaning vairi, in English enemy. Second word, Sainika, Bhata, Yodha, in English soldier. Third one, Praveshisu, ಒಳಗೆ ಬರು, in English enter. Fourth one, ಕಿಂಡಿ, ತೂತು ಅಥವಾ ರಂಧ್ರ, in English hole. Children, now I am going to read the lesson and explaining the meanings. Fourth chapter, Onake Obowa. First paragraph, children. ಚಿತ್ರದುರ್ಗ ಕರ್ನಾಟಕದ ಜಿಲ್ಲೆಗಳಲ್ಲಿ ಒಂದು. ಬೆಂಗಳೂರಿನಿಂದ 202 ಕಿಲೋಮೀಟರ್ ದೂರದಲ್ಲಿದೆ. ಈ ಪ್ರದೇಶದಲ್ಲಿ ಹಿಂದೆ ಮದಕರಿ ನಾಯಕ ಎಂಬ ಪಾಳೆಯಗಾರ ರಾಜ್ಯಭಾರ ಮಾಡುತ್ತಿದ್ದನು. ಆಗ ಶತ್ರುಗಳು ಬರದಂತೆ ಭದ್ರವಾದ ಕಲ್ಲಿನ ಕೋಟೆಯನ್ನು ಕಟ್ಟಿಸಿದ್ದ. ಆ ಕೋಟೆಯನ್ನು ಅನೇಕ ಕಾವಲುಗಾರರು ಕಾಯುತ್ತಿದ್ದರು. ಅವರಲ್ಲಿ ಒಬ್ಬ ಕಾವಲುಗಾರನ ಹೆಂಡತಿಯ ಹೆಸರೇ ಓಬವ್ವ. ಅದೇ ದಿನಗಳಲ್ಲಿ ಮೈಸೂರನ್ನು ಹೈದರಾಲಿ ಆಳುತ್ತಿದ್ದನು. ಒಮ್ಮೆ ಚಿತ್ರದುರ್ಗವನ್ನು ಆಕ್ರಮಿಸಿಕೊಳ್ಳಲು ತನ್ನ ಸೈನಿಕರಿಗೆ ಸೂಚನೆ ಕೊಟ್ಟನು. ಚಿತ್ರದುರ್ಗ ಕರ್ನಾಟಕದ ಜಿಲ್ಲೆಗಳಲ್ಲಿ ಒಂದು. ಚಿತ್ರದುರ್ಗ ಅನ್ನೋದು ಒಂದು ಜಿಲ್ಲೆಯ ಹೆಸರು. ಅದು ನಮ್ಮ ಕರ್ನಾಟಕದಲ್ಲಿ ಇದೆ. ಚಿತ್ರದುರ್ಗ ಈಸ್ ಎ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಬೆಂಗಳೂರಿನಿಂದ 202 ಕಿಲೋಮೀಟರ್ ದೂರದಲ್ಲಿದೆ. ಅದು ಬೆಂಗಳೂರಿನಿಂದ ಸುಮಾರು 202 ಕಿಲೋಮೀಟರ್ ದೂರದಲ್ಲಿ ಇದೆ. ಇಟ್ ಈಸ್ 202 ಕಿಲೋಮೀಟರ್ಸ್ ಫಾರ್ ಫ್ರಮ್ ಬೆಂಗಳೂರು. ಈ ಪ್ರದೇಶದಲ್ಲಿ ಹಿಂದೆ ಮದಕರಿ ನಾಯಕ ಎಂಬ ಪಾಳೆಯಗಾರ ರಾಜ್ಯಭಾರ ಮಾಡುತ್ತಿದ್ದನು. ಹಿಂದೆ ಈ ಒಂದು ಪ್ರದೇಶವನ್ನು ಅಂದರೆ ಚಿತ್ರದುರ್ಗವನ್ನು ಮದಕರಿ ನಾಯಕ ಎಂಬ
ಪಾಳೆಯಗಾರ ಅಂದರೆ ಅಡ್ಮಿನಿಸ್ಟ್ರೇಟರ್ ಅವನು ಆಳ್ವಿಕೆಯನ್ನು ಮಾಡ್ತಾ ಇದ್ದ, ಅಂದರೆ ಅದರ ಜವಾಬ್ದಾರಿಯನ್ನು ಅವನು ವಹಿಸ್ಕೊಂಡಿರ್ತಾನೆ. ಪ್ರೀವಿಯಸ್ಲಿ ದಿಸ್ ಏರಿಯಾ ವಾಸ್ ರೂಲ್ಡ್ ಬೈ ಮದಕರಿ ನಾಯಕ. ಆಗ ಶತ್ರುಗಳು ಬರದಂತೆ ಭದ್ರವಾದ ಕಲ್ಲಿನ ಕೋಟೆಯನ್ನು ಕಟ್ಟಿಸಿದ್ದ. ಅಂದರೆ ಶತ್ರುಗಳು ಅಂದರೆ ಎನಿಮೀಸ್ ಅವರು ಆ ಒಂದು ಕೋಟೆಯ ಒಳಗಡೆ ಬರದ ಹಾಗೆ ಕಲ್ಲಿನಿಂದ ಒಂದು ಭದ್ರವಾದ ಅಂದರೆ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಒಂದು ಕಲ್ಲಿನ ಕೋಟೆಯನ್ನು ಕಟ್ಟಿಸಿರ್ತಾನೆ. ಈ ಬಿಲ್ಟ್ ಎ ಫೋರ್ಟ್ so that the enemies could not enter. ಆ ಕೋಟೆಯನ್ನು ಅನೇಕ ಕಾವಲುಗಾರರು ಕಾಯುತ್ತಿದ್ದರು. ಅಂದರೆ ಆ ಕೋಟೆಯನ್ನು ನೋಡ್ಕೊಳ್ಳೋಕ್ಕೆ ಸುಮಾರು ಕಾವಲುಗಾರರು ಅಂದರೆ ಒಬ್ಬರಿಬ್ಬರೆಲ್ಲ ಸುಮಾರು ಕಾವಲುಗಾರರು ಇರ್ತಾರೆ. ಕಾವಲುಗಾರರು ಅಂದರೆ ವಾಚ್ಮನ್ ಅಂತ ಹೇಳ್ಬೋದು. ಅವರು ಕೋಟೆಯನ್ನು ಕಾಯ್ತಾ ಇದ್ದರು. ಮೆನಿ ಗಾರ್ಡ್ಸ್ ಗಾರ್ಡೆಡ್ ದ ಫೋರ್ಟ್. ಅವರಲ್ಲಿ ಒಬ್ಬ ಕಾವಲುಗಾರನ ಹೆಂಡತಿಯ ಹೆಸರೇ ಓಬವ್ವ. ಅಂದರೆ ಆ ಕಾವಲುಗಾರರಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಕಾವಲುಗಾರ ಅವನೇ ಮದಕರಿ ನಾಯಕ. ಅವನ ಹೆಂಡತಿಯ ಹೆಸರೇ ಓಬವ್ವ. ಓಬವ್ವ ಈಸ್ ದ ವೈಫ್ ಆಫ್ ಎ ವಾಚ್ಮನ್. ಅದೇ ದಿನಗಳಲ್ಲಿ ಮೈಸೂರನ್ನು ಹೈದರಾಲಿ ಆಳುತ್ತಿದ್ದನು. ಅಂದರೆ ಅದೇ ಸಮಯದಲ್ಲಿ ಆ ದಿನಗಳಲ್ಲಿ ಮೈಸೂರನ್ನು ಹೈದರಾಲಿ ಎಂಬ ಒಬ್ಬ ವ್ಯಕ್ತಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಅವಂದಾಗಿರುತ್ತೆ. ಮೈಸೂರು ವಾಸ್ ರೂಲ್ಡ್ ಬೈ ಹೈದರಾಲಿ ಡ್ಯೂರಿಂಗ್ ದೋಸ್ ಡೇಸ್. ಒಮ್ಮೆ ಚಿತ್ರದುರ್ಗವನ್ನು ಆಕ್ರಮಿಸಿಕೊಳ್ಳಲು ತನ್ನ ಸೈನಿಕರಿಗೆ ಸೂಚನೆ ಕೊಟ್ಟನು. ಒಂದಿನ ಏನು ಮಾಡ್ತಾನೆ ಅವನು, ಚಿತ್ರದುರ್ಗವನ್ನು ನಾವು ಆಕ್ಯುಪೈ ಮಾಡ್ಕೊಳ್ಬೇಕು, ಅದನ್ನು ನಮ್ಮ ವಶಕ್ಕೆ ಪಡ್ಕೊಳ್ಬೇಕು ಅಂತ ಹೇಳಿ ಅವನು ತನ್ನ ಸೈನಿಕರಿಗೆ ಸೂಚನೆ ಅಂದರೆ ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಾನೆ. ಒನ್ಸ್ ಈ ಇನ್ಸ್ಟ್ರಕ್ಟೆಡ್ ಈಸ್ ಸೋಲ್ಜರ್ಸ್ ಟು ಅಟ್ಯಾಕ್ ಚಿತ್ರದುರ್ಗ. ಸೆಕೆಂಡ್ ಪ್ಯಾರಾಗ್ರಾಫ್ ಚಿಲ್ಡ್ರನ್. ಚಿತ್ರದುರ್ಗ ಕೋಟೆಯ ಸುತ್ತಲೂ ಹೈದರಾಲಿ ಸೈನಿಕರು ಸುತ್ತುವರಿದರು. ಕೋಟೆ ಬಹಳ ಬಲವಾಗಿ ಇದ್ದುದರಿಂದ ಒಳಗೆ ಪ್ರವೇಶಿಸಲು ಬಹಳ ಕಷ್ಟವಾಗಿತ್ತು. ಅಂದರೆ ಇಲ್ಲಿ ಚಿತ್ರದುರ್ಗ ಕೋಟೆಯ ಸುತ್ತಲೂ ಹೈದರಾಲಿ ಸೈನಿಕರು ಸುತ್ತುವರೆದರು. ಸೊ ಅವನು ತನ್ನ ಸೈನಿಕರಿಗೆ ಏನು ಹೇಳಿರ್ತಾನೆ, ಈ ಒಂದು ಕೋಟೆಯನ್ನು ವಶಕ್ಕೆ ಪಡ್ಕೊಳ್ಬೇಕು ಅಂತ ಹೇಳಿದ ತಕ್ಷಣ ಅವನ ಸೈನಿಕರು ಕೋಟೆಯ ಸುತ್ತಲೂ ಅದನ್ನು ಆಕ್ರಮಣ ಮಾಡಿಕೊಂಡಿರ್ತಾರೆ. ಸುತ್ತುವರೆದರು ಅಂದರೆ ಆಕ್ರಮಣವನ್ನು ಮಾಡಿಕೊಂಡಿರ್ತಾರೆ. ಹೈದರಾಲಿ ಸೋಲ್ಜರ್ಸ್ ಸರೌಂಡೆಡ್ ದ ಚಿತ್ರದುರ್ಗ ಫೋರ್ಟ್. ಕೋಟೆ ಬಹಳ ಬಲವಾಗಿ ಇದ್ದುದರಿಂದ ಒಳಗೆ ಪ್ರವೇಶಿಸಲು ಬಹಳ ಕಷ್ಟವಾಗಿತ್ತು. ಕೋಟೆ ಅಂದರೆ ಫೋರ್ಟ್, ಬಹಳ ಬಲವಾಗಿ ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಇದ್ದುದರಿಂದ ಒಳಗೆ ಪ್ರವೇಶಿಸಲು ಬಹಳ ಕಷ್ಟವಾಗಿತ್ತು. ಸೊ ಒಳಗೆ ಪ್ರವೇಶಿಸೋದು ಅಂದರೆ ಎಂಟ್ರಾಗೋದು ತುಂಬ ಕಷ್ಟಕರ ಅಂದರೆ ಡಿಫಿಕಲ್ಟ್ ಆಗಿತ್ತು. ದ ಫೋರ್ಟ್ ವಾಸ್ ಸೋ ಸ್ಟ್ರಾಂಗ್ ದಟ್ ಇಟ್ ವಾಸ್ ವೆರಿ ಹಾರ್ಡ್ ಟು ಗೆಟ್ ಇನ್ಸೈಡ್. ಥರ್ಡ್ ಪ್ಯಾರಾಗ್ರಾಫ್ ಚಿಲ್ಡ್ರನ್. ಚಿತ್ರದುರ್ಗ ಕೋಟೆಯಿಂದ ಹೊರಗೆ ಹೋಗಿ ಬರಲು ಒಂದು ಕಿಂಡಿ ಇತ್ತು. ನಿತ್ಯ ಹಾಲು ಮೊಸರು ತರಲು ಇದನ್ನು ಬಳಸುತ್ತಿದ್ದರು. ಈ ಕಿಂಡಿಯ ಸುಳಿವು ಶತ್ರು ಸೈನಿಕರಿಗೆ ತಿಳಿಯಿತು. ಅದರಿಂದ ಒಳಗೆ ಹೋಗಬಹುದೆಂದು ಉಪಾಯ ಮಾಡಿದರು. ಚಿತ್ರದುರ್ಗ ಕೋಟೆಯಿಂದ ಹೊರಗೆ ಹೋಗಿ ಬರಲು ಒಂದು ಕಿಂಡಿ ಇತ್ತು. ಅಂದರೆ ಚಿತ್ರದುರ್ಗ ಕೋಟೆಯಲ್ಲಿದ್ದಂತಹ ಒಂದು ಕಾವಲುಗಾರರಲ್ಲಿ ಏನಿದ್ರು ಅವರಿಗೆ ಹೋಗಿ ಬರೋದಕ್ಕೆ ಅಂತ ಒಂದು ಕಿಂಡಿ ಅಂದರೆ ಓಲ್ ಅದು ಇತ್ತು. ದೇರ್ ವಾಸ್ ಎ ಓಲ್ ಟು ಗೆಟ್ ಔಟ್ ಆಫ್ ದ ಚಿತ್ರದುರ್ಗ ಫೋರ್ಟ್. ಏನಕ್ಕೋಸ್ಕರ? ನಿತ್ಯ ಹಾಲು ಮೊಸರು ತರಲು ಇದನ್ನು ಬಳಸುತ್ತಿದ್ದರು. ನಿತ್ಯ ಅಂದರೆ ಡೈಲಿ,
ಹಾಲು ಮಿಲ್ಕ್, ಮೊಸರು ಕರ್ಡ್, ಇದನ್ನು ತಗೊಂಬಂದು ಹೋಗೋದಕ್ಕೆ ಈ ಒಂದು ಕಿಂಡಿಯನ್ನು ಬಳಸ್ತಾ ಇದ್ದರು. ಇಟ್ ವಾಸ್ ಯೂಸ್ಡ್ ಟು ಬ್ರಿಂಗ್ ರೆಗ್ಯುಲರ್ ಮಿಲ್ಕ್ ಆ್ಯಂಡ್ ಕರ್ಡ್. ಈ ಕಿಂಡಿಯ ಸುಳಿವು ಶತ್ರು ಸೈನಿಕರಿಗೆ ತಿಳಿಯಿತು. ಸೊ ಆ ಎನಿಮೀಸ್ಗೆ ಈ ಒಂದು ಕಿಂಡಿ ಅಂದರೆ ಈ ಹೋಲಿರ್ತಕ್ಕಂತಹ ಒಂದು ಸುಳಿವು ಅಂದರೆ ಇಂಟ್ ಅದು ಗೊತ್ತಾಗೋಯಿತು. ಸೊ ದಿಸ್ ವಾಸ್ ನೋನ್ ಬೈ ದ ಎನಿಮಿ ಸೋಲ್ಜರ್ಸ್. ಅದರಿಂದ ಒಳಗೆ ಹೋಗಬಹುದೆಂದು ಉಪಾಯ ಮಾಡಿದರು. ಸೊ ಆ ಕಿಂಡಿ ಇದೆ ಅಂತ ಗೊತ್ತಾದ ತಕ್ಷಣ ಏನು ಮಾಡಿದ್ರು, ಅವರು ಒಳಗಡೆ ಹೋಗಬಹುದು ಅನ್ನೋದಕ್ಕೆ ಅವರು ಉಪಾಯ ಅಂದರೆ ಪ್ಲಾನನ್ನು ಮಾಡಿಕೊಂಡ್ರು. ದೇ ಥಾಟ್ ಆಫ್ ಗೆಟ್ಟಿಂಗ್ ಇನ್ಸೈಡ್ ಇಟ್. ಕಾವಲುಗಾರ ಊಟಕ್ಕೆ ಹೋದ ಸಮಯವನ್ನು ಗಮನಿಸಿ ಶತ್ರುಗಳು ಆ ಕಿಂಡಿಯಿಂದ ಒಳನುಗ್ಗಲು ಪ್ರಯತ್ನಿಸುತ್ತಿದ್ದರು. ಅದೇ ಸಮಯಕ್ಕೆ ಕುಡಿಯುವ ನೀರು ತರುವ ಉದ್ದೇಶದಿಂದ ಆ ಕಾವಲುಗಾರನ ಹೆಂಡತಿ ಓಬವ್ವ ಬಂದಳು. ಆ ಕಿಂಡಿಯಿಂದ ಶತ್ರು ಸೈನಿಕರು ನುಸುಳಿ ಬರುವುದನ್ನು ಕಂಡು ಗಂಡನಿಗೆ ವಿಷಯವನ್ನು ತಿಳಿಸಲು ಮನೆಯ ಕಡೆಗೆ ಓಡಿದಳು. ಗಂಡ ಇನ್ನೂ ಊಟ ಮಾಡುತ್ತಿದ್ದ. ಗಂಡನಿಗೆ ತೊಂದರೆ ಕೊಡಬಾರದೆಂದು ತಾನೇ ಮನೆಯ ಮೂಲೆಯಲ್ಲಿದ್ದ ಒನಕೆಯನ್ನು ತೆಗೆದುಕೊಂಡು ಬಂದು ಕಿಂಡಿಯ ಬಳಿ ನಿಂತಳು. ಕಿಂಡಿಯಿಂದ ನುಸುಳಿ ಬರುತ್ತಿದ್ದ ಶತ್ರು ಸೈನಿಕರ ತಲೆಗೆ ಒನಕೆಯಿಂದ ಹೊಡೆದು ಸಾಯಿಸಿ ಎಳೆದು ಹೆಣಗಳ ರಾಶಿ ಹಾಕಿದಳು. ಕಾವಲುಗಾರ ಊಟಕ್ಕೆ ಹೋದ ಸಮಯವನ್ನು ಗಮನಿಸಿ ಶತ್ರುಗಳು ಆ ಕಿಂಡಿಯಿಂದ ಒಳನುಗ್ಗಲು ಪ್ರಯತ್ನಿಸುತ್ತಿದ್ದರು. ಅಂದರೆ ಇಲ್ಲಿ ಶತ್ರುಗಳು ಆ ಕಾವಲುಗಾರ ಹೋಗಿ ಬರ್ತಾ ಇದ್ದ ಸಮಯವನ್ನು ನೋಡಿಕೊಂಡ್ರು. ಅಂದರೆ ಆವತ್ತಿನ ದಿನ ಅವನು ಊಟಕ್ಕೆ ಹೋದ ಸಮಯವನ್ನು ತಿಳ್ಕೊಂಡ್ರು. ಸೊ ಈಗ ಊಟಕ್ಕೆ ಹೋಗಿರ್ತಾನೆ ಅಂತ ತಿಳ್ಕೊಂಡು ಅವರೇನು ಮಾಡಿದ್ರು, ಆ ಒಂದು ಕಿಂಡಿಯಿಂದ ಅಂದರೆ ಹೋಲ್ ಮುಖಾಂತರ ಒಳನುಗ್ಗಲು ಎಂಟ್ರಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರು. ದೇ ನೋಟಿಸ್ ದಾಟ್ time when the watchman went to have lunch and the enemies planned to get inside the fort through this hole. ಅದೇ ಸಮಯಕ್ಕೆ ಕುಡಿಯುವ ನೀರು ತರುವ ಉದ್ದೇಶದಿಂದ ಆ ಕಾವಲುಗಾರನ ಹೆಂಡತಿ ಓಬವ್ವ ಬಂದಳು. ಸೊ ಈ ಕಾವಲುಗಾರ ಮನೆಗೆ ಊಟಕ್ಕೆ ಅಂತ ಹೋಗಿರ್ತಾನೆ. ಆ ಊಟ ಮಾಡೋ ಸಮಯದಲ್ಲಿ ನೀರಿರೋದಿಲ್ಲ ಕುಡಿಯೋದಕ್ಕೆ. ಆಗ ಅವನ ಹೆಂಡತಿ ಓಬವ್ವ ನೀರು ತರೋದಕ್ಕೆ ಅಂತಲೇ ಆ ಕೋಟೆಯ ಬಳಿ ಬರ್ತಾಳೆ. ಅಟ್ ದ ಸೇಮ್ ಟೈಮ್ ದ ವಾಚ್ಮನ್ಸ್ ವೈಫ್ ಓಬವ್ವ ಕೇಮ್ ಟು ಬ್ರಿಂಗ್ ಡ್ರಿಂಕಿಂಗ್ ವಾಟರ್. ಆ ಕಿಂಡಿಯಿಂದ ಶತ್ರು ಸೈನಿಕರು ನುಸುಳಿ ಬರುವುದನ್ನು ಕಂಡು ಗಂಡನಿಗೆ ವಿಷಯವನ್ನು ತಿಳಿಸಲು ಮನೆಯ ಕಡೆಗೆ ಓಡಿದಳು. ಅವಳು ನೀರು ತರೋದಕ್ಕೆ ಅಂತ ಕೋಟೆ ಬಳಿ ಬಂದಿರ್ತಾಳೆ. ಆಗ ಆ ಕಿಂಡಿ ಅಂದರೆ ಆ ಹೋಲ್ ಮುಖಾಂತರ ಶತ್ರು ಸೈನಿಕರು ಒಳಗೆ ನುಗ್ಗಿ ಬರುವುದನ್ನು ನೋಡಿ ಇವಳು ತಕ್ಷಣವೇ ಅಲ್ಲಿಂದ ಓಡ್ತಾಳೆ. ತನ್ನ ಗಂಡನಿಗೆ ವಿಷಯವನ್ನು ತಿಳಿಸ್ಬೇಕು ಅಂತ ಮನೆ ಕಡೆ ಓಡಿದ್ಲು. As soon as she saw the enemies getting inside through the hole, she ran to her house to inform her husband. ಮನೆಗೆ ಓಡ್ತಾಳೆ. ಆದರೆ ಗಂಡ ಇನ್ನೂ ಊಟ ಮಾಡ್ತಾ ಇದ್ದ. ಅವನು ಊಟಕ್ಕೆ ಕುಳಿತಿರ್ತಾನೆ. ಅವನದಿನ್ನೂ ಊಟ ಮುಗಿದಿರಲಿಲ್ಲ. ದ ಹಸ್ಬೆಂಡ್ ವಾಸ್ ಸ್ಟಿಲ್ ಈಟಿಂಗ್. ಗಂಡನಿಗೆ ತೊಂದರೆ ಕೊಡಬಾರದೆಂದು ತಾನೇ ಮನೆಯ ಮೂಲೆಯಲ್ಲಿದ್ದ ಒನಕೆಯನ್ನು ತೆಗೆದುಕೊಂಡು ಬಂದು ಕಿಂಡಿಯ ಬಳಿ ನಿಂತಳು. ಸೊ ಅವನು ಊಟ ಮಾಡುವಾಗ ಅವನಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಇವಳೇನು ಮಾಡಿದ್ಲು, ಆ ಮನೆಯ ಮೂಲೆಯಲ್ಲಿ ಒಂದು ಕಾರ್ನರಲ್ಲಿ ಒನಕೆ ಇರುತ್ತೆ, ಅದನ್ನು ತೆಗೆದುಕೊಂಡು ಇವಳು ಕೋಟೆಯ ಬಳಿ ಬಂದು ಆ ಒಂದು ಕಿಂಡಿಯ ಬಳಿ ನಿಂತ್ಕೊಳ್ತಾಳೆ. ಶಿ ಟುಕ್ herself pestle from the corner of the house and stood near the
hole so as not to disturb her husband. ಬಂದವಳು ನಿಂತಿದ್ದಳೆ ಕಿಂಡಿಯ ಬಳಿ. ಕಿಂಡಿಯಿಂದ ನುಸುಳಿ ಬರುತ್ತಿದ್ದ ಶತ್ರು ಸೈನಿಕರ ತಲೆಗೆ ಒನಕೆಯಿಂದ ಹೊಡೆದು ಸಾಯಿಸಿ ಎಳೆದು ಎಣಗಳ ರಾಶಿ ಹಾಕಿದಳು. ಅವಳ ಕಿಂಡಿಯ ಬಳಿನೇ ನಿಂತಿರ್ತಾಳೆ. ಸೊ ಆ ಒಬ್ಬೊಬ್ಬರಾಗಿ ನುಗ್ಗಿ ಬರ್ತಾ ಇರ್ತಕ್ಕಂಥ ಸೈನಿಕರ ತಲೆಗೆ ತನ್ನ ಹೊನಕೆಯಿಂದ ಹೊಡೆದು ಅವರ ಒಂದು ಎಣಗಳ ರಾಶಿಯನ್ನು ಎಳೆದು ಒಂದು ಕಡೆಗೆ ರಾಶಿಯನ್ನು ಹಾಕಿರ್ತಾಳೆ. ಶಿ ಹಿಟ್ ದ ಸೋಲ್ಜರ್ಸ್ ಹೆಡ್ ಒನ್ ಬೈ ಒನ್ and dragged the dead bodies and put them aside in heap. ಓಬವ್ವ ಅಂದು ತನ್ನ ಸಾಹಸದಿಂದ ಶತ್ರುಗಳನ್ನು ಕೊಂದು ಚಿತ್ರದುರ್ಗವನ್ನು ರಕ್ಷಿಸಿದಳು. ಇಂದಿಗೂ ಚಿತ್ರದುರ್ಗದ ಕೋಟೆಯಲ್ಲಿರುವ ಈ ಕಿಂಡಿ ಒನಕೆ ಓಬವ್ವನ ಕಿಂಡಿ ಎಂದೇ ಪ್ರಸಿದ್ಧಿ ಪಡೆದಿದೆ. ಒನಕೆ ಓಬವ್ವನ ಧೈರ್ಯ ಸಾಹಸ ಎಂದೆಂದಿಗೂ ಆದರ್ಶವಾಗಿದೆ. ಓಬವ್ವ ಅಂದು ತನ್ನ ಸಾಹಸದಿಂದ ಶತ್ರುಗಳನ್ನು ಕೊಂದು ಚಿತ್ರದುರ್ಗವನ್ನು ರಕ್ಷಿಸಿದಳು. ಅಂದರೆ ಓಬವ್ವ ಅವಳ ಒಂದು ಧೈರ್ಯ ಸಾಹಸ ಶಕ್ತಿಯಿಂದ ಶತ್ರುಗಳನ್ನು ಕೊಂದು ಚಿತ್ರದುರ್ಗವನ್ನು ರಕ್ಷಣೆ ಮಾಡಿರ್ತಾಳೆ. ಓಬವ್ವ ದೆನ್ ಕಿಲ್ ದ ಎನಿಮೀಸ್ ಬ್ರೇವರಿ ಆ್ಯಂಡ್ ಪ್ರೊಟೆಕ್ಟೆಡ್ ಚಿತ್ರದುರ್ಗ. ಇಂದಿಗೂ ಚಿತ್ರದುರ್ಗದ ಕೋಟೆಯಲ್ಲಿರುವ ಈ ಕಿಂಡಿ ಒನಕೆ ಓಬವ್ವನ ಕಿಂಡಿ ಎಂದೇ ಪ್ರಸಿದ್ಧಿ ಪಡೆದಿದೆ. ಇವತ್ತಿಗೂ ಸಹ ಅಲ್ಲಿರ್ತಕ್ಕಂತಹ ಒಂದು ಕಿಂಡಿ ಓಬವ್ವನ ಕಿಂಡಿ ಅಂತಲೇ ಹೆಸರನ್ನು ಪಡ್ಕೊಂಡಿದೆ. ದ ಓಲ್ ಇನ್ ದ ಚಿತ್ರದುರ್ಗ ಫೋರ್ಟ್ ಈಸ್ ಸ್ಟಿಲ್ ಪಾಪ್ಯುಲರ್ಲಿ ನೋನ್ ಆಸ್ ದ ಓಬವ್ವನ ಕಿಂಡಿ. ಒನಕೆ ಓಬವ್ವನ ಧೈರ್ಯ ಸಾಹಸ ಎಂದೆಂದಿಗೂ ಆದರ್ಶವಾಗಿದೆ. ಅಂದರೆ ಅವರ ಒಂದು ಧೈರ್ಯ ಸಾಹಸ ನಮ್ಮೆಲ್ಲರಿಗೂ ಇವತ್ತಿಗೂ ಸಹ ಆದರ್ಶವಾಗಿದೆ. ಇವತ್ತಿಗೂ ನಾವು ಅವರನ್ನು ನೆನೆಸ್ಕೊಳ್ತೀವಿ. ಒನಕೆ ಓಬವ್ವಾಸ್ ಕರೇಜಸ್ ಬ್ರೇವರಿ ಈಸ್ ಸ್ಟಿಲ್ ರಿಮೆಂಬರ್ಡ್. ವಿ ಲರ್ನ್ ಮಾರಲ್ ವ್ಯಾಲ್ಯೂ ಫ್ರಮ್ ದಿಸ್ ಲೆಸನ್ ಈಸ್ ನಾಡಿನ ರಕ್ಷಣೆ ನಮ್ಮ ಪ್ರಥಮ ಕರ್ತವ್ಯವಾಗಿರಬೇಕು. ಇಟ್ ಮೀನ್ಸ್ ಪ್ರೊಟೆಕ್ಷನ್ ಆಫ್ ಅವರ್ ನೇಷನ್ ಶುಡ್ ಬಿ ಗಿವನ್ ಫಸ್ಟ್ priority. Children, this is the activity of the lesson. ಕೊಟ್ಟಿರುವ ಪದದ ಕೊನೆಯ ಅಕ್ಷರದಿಂದ ಮತ್ತೊಂದು ಪದ ಬರೆಯಿರಿ. Write another word from the last letter of the word. One example. ಇಲ್ಲಿ ಒಂದು ಉದಾಹರಣೆ ಇದೆ. ಒನಕೆ. ಇಲ್ಲಿ ಒನಕೆ 3 ಅಕ್ಷರದ ಪದ. ಕೆ ಅನ್ನೋದು ಲಾಸ್ಟ್ ಲೆಟರ್. ಅದೇ ಲೆಟರನ್ನು ಬಳಸಿ ಮತ್ತೊಂದು ಪದವನ್ನು ಬರೆಯುವಂಥದ್ದು. ಒನಕೆ ಮೀನ್ಸ್ ಪೆಸ್ಟಲ್. ಕೆ ಅಕ್ಷರ ಪ್ರಾರಂಭ ಮಾಡಿದ್ದೀನಿ. ಕೆಳಗೆ ಮೀನ್ಸ್ ಡೌನ್. ಅದರಲ್ಲಿ ಗೆ ಅಕ್ಷರ ಎಂಡಿಂಗ್ ಇದೆ. ಅದನ್ನು ಬಳಸಿ ಮತ್ತೊಂದು ಪದ ಗೆಲುವು. ಇಲ್ಲಿ ಗೆಲುವು ಮೀನ್ಸ್ ವಿನ್. ಈ ಅಕ್ಷರದಿಂದ ಪ್ರಾರಂಭ ಮಾಡಿರ್ತಕ್ಕಂತಹದ್ದು. ಅದೇ ರೀತಿಯ ಇನ್ನೊಂದು 2 ಉದಾಹರಣೆಗಳನ್ನು ನೋಡೋಣ. ಫಸ್ಟ್ ಒನ್ ಚಿಲ್ಡ್ರನ್, ದಿನ. ಈ ಪದದಲ್ಲಿ 4 ಲೆಟರ್ ಎಂಡಿಂಗ್ ಇದೆ. ಅದೇ ಲೆಟರಿಂದ ಮತ್ತೊಂದು ಪದವನ್ನು ರಚನೆ ಮಾಡಿ ಬರೆದಿರ್ತಕ್ಕಂಥದ್ದು ನಯನ. ಈ ಒಂದು ಪದದಲ್ಲಿ ನ ಇಸ್ ಎ ಎಂಡಿಂಗ್ ಲೆಟರ್. ಫ್ರಮ್ ದೇ ಸ್ಟಾರ್ಟೆಡ್ ನ್ಯೂ ವರ್ಡ್ ನಗು. ಇಲ್ಲಿ ದಿನ ಮೀನ್ಸ್ ಡೇ, ನಯನ ಮೀನ್ಸ್ ಐ, ನಗು ಮೀನ್ಸ್ ಲವ್. ಸೆಕೆಂಡ್ ಒನ್ ಭಾರ. 2 ಅಕ್ಷರದ ಪದ, 2 ಲೆಟರ್ ವರ್ಡ್. ರಾ ಇಸ್ ದ ಎಂಡಿಂಗ್ letter. From that letter I started another word rangu. In this word gu is the last letter. From there I started again new word guna. So meaning of the words bhara means heavy, rangu means color, guna means character. In the same way children, you do and practice.
Let us recap what we have learned today's class. Chitradurga is 202 kilometers far from Bengaluru. It was ruled by Madakari Nayaka. Obava was a wife of a watchman. One day, Hyderali soldiers attacked the Chitradurga fort. Madakari Nayaka had gone for lunch. Obava came to bring drinking water near the fort. She ran home without informing her husband. She brought pestle. She hit the enemy soldiers from the pestle and killed all of them. She protected the Chitradurga fort. The hole in the Chitradurga fort is still popularly known as the Obavana Kindi. Stay home, stay safe, study well children. See you in the next class.